ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ಪದಾಧಿಕಾರಿಗಳು ಇವತ್ತು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಉಪನೋಂದಣಾಧಿಕಾರಿಗಳ ಕಚೇರಿ ಮುಂಭಾಗ ಒಂದು ದಲಿತ ಕುಟುಂಬದ ಭೂಮಿಯನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನೋಂದಣಿಯನ್ನ ಮಾಡಿದ್ರು. ಈ ವಿಚಾರವಾಗಿ ಸುಮಾರು 8 ದಿನಗಳಿಂದ ಉಪನೋಂದಣಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತೆ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಸಹ ಮಾಹಿತಿ ಕೊಟ್ಟರು. ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರತಕ್ಕಂತ ಸಂದರ್ಭದಲ್ಲಿ ಇವತ್ತು ಉಪನೋಂದಣಾಧಿಕಾರಿಗಳ ಕಚೇರಿ ಮುಂಭಾಗ ಒಂದು ಪ್ರತಿಭಟನೆಯನ್ನು ಹಾಕೊಂಡಿದ್ವಿ. ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಏನು ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ಬಂದಿದ್ರು. ಅವರು ಮನವಿಯನ್ನ ತಗೊಂಡಿದ್ದಾರೆ. ಅವ್ರ ಮೇಲೆ ಈ ಕೂಡಲೇ ಕ್ರಿಮಿನಲ್ ಕೇಸನ್ನ ದಾಖಲಿಸ್ತೀನಿ, ಮತ್ತೆ ಏನು ಕ್ರಯ ಆಗಿದೆ ನೋಂದಣಿ ಪತ್ರವನ್ನ ವಜಾ ಮಾಡ್ಲಿಕ್ಕೆ ನಾನು DRR ಹತ್ರ ಮಾತಾಡಿ ಒಂದು ಪತ್ರ ರವಾನೆಯನ್ನ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಯಾಗಿ ಉಳಿಯಬಾರ್ದು, ಭರವಸೆ ಈಡೇರಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇದೇ ತಾಲೂಕು ಕಚೇರಿ ಮುಂಭಾಗ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಸಂಘಟನೆ ತೀರ್ಮಾನವನ್ನ ಮಾಡುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಪುರಸಭೆ 2ರಲ್ಲಿ ಏನ್ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಬಂದು 40 ಗುಡ್ನಳ್ಳಿ ಗ್ರಾಮ ಸರ್ವೆ ನಂಬರ್ ಅನ್ನು 40 ಮಾಡಿದ್ದಾರೆ. ಏನು ದಾನಮ್ಮ ಅನ್ನೋರು ಮರಣ ಹೊಂದಿದ್ದು 68, ಬಾಲಮ್ಮ 58, 59 ವರ್ಷಗಳಾಗಿದೆ ಸತ್ತೋಗಿ. ಅಂತಹ ಅವರನ್ನ ಪ್ಲೇಸ್ ಅಲ್ಲಿ ಈ ಬಂದು ಅವ್ರ ಹೆಸರು ಹೇಳ್ಕೊಂಡು ಏನು ಆಧಾರ್ ಕಾರ್ಡ್ ಅನ್ನ ಸೃಷ್ಟಿ ಮಾಡಿ ಅದರಲ್ಲಿ ಹೆಸರುಗಳನ್ನು ಚೇಂಜ್ ಮಾಡಿ ಆ ಫೋನ್ ನಂಬರ್ ಅಲ್ಲಿ ಅದ್ರಲ್ಲಿ ಇರೋದು ಮಾಡಿದ್ರೆ ಯಾರೋ ತಮಿಳ್ನಾಡವ್ರು ಎತ್ಕೊಂತಾರೆ. ಆ ಫೋನ್ ತಮಿಳ್ನಾಡವರಿಂದ ಆನ್ಸರ್ ಬರುತ್ತೆ ನೋಡಿ. ಈ ತರ ಒಂದು ದೊಡ್ಡ ಹಗರಣ ಅಂದ್ರೆ ಇವತ್ತು ಮಾಡಿರೋರು ಈ ಭೂ ಮಾಲೀಕರು. ಇವ್ರು ಯಾವ ರೀತಿ ಬಂದು ಬೇರೆ ಅಯ್ಯಮ್ಮನ ತಂದು ಕುಂಡಿಸಿದಾರಲ್ಲ ಸತ್ತೋಗಿರೋ ಅಯ್ಯಮ್ಮನ್ನ, ಇವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು? ಕಾನೂನು ಇದುವರೆಗೂ ಕಂಪ್ಲೇಂಟ್ ಯಾಕೆ ಇವರು ನಮ್ಮ ಸಬ್ ರಿಜಿಸ್ಟ್ರಿ ಇವರು ಅವ್ರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಈ ಪತ್ರನ ಯಾಕೆ ರದ್ದು ಮಾಡಿಲ್ಲ? ಆಲ್ರೆಡಿ ನಾವು ಅವ್ರ ಮೇಲೆ ನಿಮ್ ಕಡೆಯಿಂದ FIR ಮಾಡಿ ಬಡವ್ರಿಗೆ ನ್ಯಾಯ ಸಿಕ್ಲಿ ಅಂತ ಹೇಳ್ಬೋದು. ಏನೀಗ ಈ ಹೋರಾಟ ನಮ್ಮ ವೆಂಕಟೇಶ್ ಅವರು ಏನು ಹೇಳಿದ್ದಾರೆ, ಈ ಹೋರಾಟ ಏನೀಗ ನಮ್ಮ ಶಾಸಕರು ಬಂದು ಏನು ಮಾತು ಕೊಟ್ಟಿದ್ದಾರೆ ಆ ಮಾತು ಉಳಿಬೇಕು. ಆ ಮಾತು ಉಳಿಬೇಕಂದ್ರೆ ಡೀಡ್ ಕ್ಯಾನ್ಸಲ್ ಆಗಬೇಕು. ಡೀಡ್ ಕ್ಯಾನ್ಸಲ್ ಆಗಿ ಯಾರ್ಯಾರ ಇದ್ರ ಬಗ್ಗೆ ಅವ್ರ ಮೇಲೆ FIR ಆಗಬೇಕು. FIR ಆಗೋದು ಅವ್ರ ಮೇಲೇನೆ ಅಲ್ಲದೆ, ಇದು ತಪ್ಪು ಮಾಡ್ತಾ ಇದ್ದೀನಿ ಗೊತ್ತಿದ್ರು ಕೂಡ ಮಾಡಿರ್ತಕ್ಕಂಥ ಉಪನೋಂದಣಾಧಿಕಾರಿಗಳ ಮೇಲೆ ಕೂಡ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಬೇಕು. ನಾನು ಬಂದು ಯಾರೋ ಬಂದು ಹೇಳ್ಬಿಟ್ರು ನಾನು ಮಾಡ್ಬಿಟ್ಟೆ ಅಂತ ಈಗ ಆರ್ಕೆ ಉತ್ತರ ಹೇಳ್ತಾ ಇದಾರೆ. ನನ್ಗೆ ತುಂಬಾ ಗೊತ್ತ. ನಾನು ಹೇಳ್ತೀನಿ ಹಂಗಾದ್ರೆ ನಾನು ಇನ್ನೊಂದು ಯಾವ್ದು ಡಾಕ್ಯುಮೆಂಟ್ ಕೊಡ್ತೀನಿ, ಮಾಡಿ ನೋಡೋಣ. ಬರ್ತೀನಿ, ಮಾಡ್ಬಿಡ್ತೀರಾ? ಯಾರೋ ಲೀಡರ್ ಹೇಳ್ದ, ಇನ್ನೊಬ್ರು ಯಾರೋ ಬ್ರೋಕರ್ ಹೇಳ್ದ, ಇನ್ನೊಬ್ರು ಯಾರೋ ಬಂದು ಮಾಡಿ ಪ್ಲೇಸ್ ಮಾಡ್ತಾ ನೀನ್ ಮಾಡ್ಬಿಡ್ತೀಯಾ? ಹಂಗ ಮಾಡಿದ್ ಕೂಡ ನೀನ್ ತಪ್ಪೇ ಅಲ್ವಾ? ಅದು ತಪ್ಪು ಅಂತ ಗೊತ್ತಾಗಿ ಇನ್ಫ್ಲೂಯೆನ್ಸ್ ತಗೊಂಡು ನೀನು ಮಾಡಿದ್ಯಾ ಅಂದ್ರೆ ತಪ್ಪೆ. ಅಥವಾ ಬೇರೆ ಏನಾದ್ರು ನೀನು ಅಲ್ಲಿ ಕೇಚ್ ಹಚ್ಕೊಂಡು ಮಾಡಿರ್ಬೋದು. ಆ ಕಾರಣಕ್ಕೆ ನಾನು ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಉಪನೋಂದಣಾಧಿಕಾರಿಗಳ ಮೇಲೆ ಕೂಡ ತಾವು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಬೇಕು. ಒಂದೆರಡು ದಿನಗಳಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಸೋಮವಾರ ನಾವು ಬೇರೆ ರೀತಿಯ ಹೋರಾಟವನ್ನು ಕೈ ತಗೊಳ್ಳೋಕೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಮತ್ತು ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗಕ್ಕೂ, ಶಿವರಾಜ್ ಸರ್ ಅವ್ರಿಗೂ, ನಮ್ಮ ಇದುವರೆಗೂ ಎಲ್ರಿಗೂ ಕೂಡ, ಶ್ರೀನಿವಾಸ್ ಸರ್ ಅವ್ರು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ರಿ. ಜೈ ಭೀಮ್.